ನಮಸ್ಕಾರ ವೀಕ್ಷಕರೇ, ಒಂದು ಸ್ಮಾಲ್ ಅಪ್ಡೇಟ್ ಇದೆ. ಸೊ ಭಾಳ ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದೇನಪ್ಪ ಅಂತಂದ್ರೆ ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂದರೆ ಒಂದು ವೇಳೆ ಈಕ್ವಲ್ ಅಂಕಗಳು ಬಂದರೆ ನೀಟ್ ಮಾರ್ಕ್ಸಲ್ಲಿ, ಸೊ ಅವಾಗ ಅಂದರೆ ಟೈ ಆದರೆ ಯೂಸಲಿ ಏಜಲ್ಲಿ ಹಿಡಿತಾ ಇದ್ದರು. ಅಂದರೆ ಯಾರು ಏಜ್ ಪ್ರಕಾರ ಹಿರಿಯನಾಗಿರ್ತಾನೋ ಅಂದರೆ ಸೀನಿಯರ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೈಯರ್ ರ್ಯಾಂಕಿಂಗ್ ಅಂದರೆ ಒಳ್ಳೆ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾಯಿದ್ರು. ಬಟ್ ಅದನ್ನು ಈ ಸಲ ರಿಮೂವ್ ಮಾಡಲಾಗಿದೆ. ಸೊ ಅದಕ್ಕಾಗಿ ಟೈ ಆದರೆ ಅಂದರೆ ಮಾರ್ಕ್ಸ್ ಅಂಕಗಳು ಸೇಮ್ ಆಗಿದ್ದರೆ ಮೊದಲು ಬಯಾಲಜಿ ಚೆಕ್ ಮಾಡ್ತಾರೆ. ಯಾರು ಬಯಾಲಜಿಯಲ್ಲಿ ಚೆನ್ನಾಗಿದ್ರೆ ಅವನಿಗೆ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಬಯಾಲಜಿ ಈಕ್ವಲ್ ಆದರೆ ನಂತರ ಕೆಮಿಸ್ಟ್ರಿ ಚೆಕ್ ಮಾಡ್ತಾರೆ. ಅದಾದ ನಂತರ ಏನಪ್ಪ ಅಂತಂದ್ರೆ ಒಂದು ವೇಳೆ ಅಲ್ಲಿನೂ ಸಹ ಈಕ್ವಲ್ ಆಗಿತ್ತಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಕಡಿಮೆ ಇನ್ಕರೆಕ್ಟ್ ಆನ್ಸರ್ ಮಾಡಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾರೆ. ಯೂಸಲಿ ಭಾಳಷ್ಟು ಆಗ್ತವೆ. ಸುಮಾರು ಲಾಸ್ಟ್ ಇಯರ್ ನಾನು ನೋಡಿದಾಗ ಕರ್ನಾಟಕ ಸ್ಟೇಟಲ್ಲಿ ನಾವು ಒಂದು ವಿದ್ಯಾರ್ಥಿಗಳು ಅನಲೈಸ್ ಮಾಡಿ ನೋಡಿದ್ರೆ 500 ಈ ಅಂಕಗಳನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಏನಿಲ್ಲ ಅಂತಂದ್ರು 400 to 500 ಇರುತ್ತೆ. ಅಂದರೆ ಟೈ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಮಾರ್ಕ್ಸ್ನಲ್ಲಿ ಅಂದರೆ ಕನ್ಸಿಡರ್ ಮಾಡಿ ಅದರ ಅನುಗುಣವಾಗಿ ಅಲ್ಲಿ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡ್ತಾರೆ. ಬಟ್ ಮೊದಲೆಲ್ಲ ಏಜ್ ನೋಡ್ತಾ ಇದ್ರು. ಬಟ್ ಅದನ್ನು